ವಿಮಾ ಹಣಕ್ಕಾಗಿ ಅಮಾಯಕ ವ್ಯಕ್ತಿಯೊಬ್ಬನ ಕೊಂದ ಆರೋಪ. ಸುಮಾರು 5.20 ಕೋಟಿ ರೂಪಾಯಿಗಳನ್ನು ವಿಮೆಯಡಿ ಪಡೆಯಲು ಒಂದು ಗ್ಯಾಂಗ್ ಅಪಘಾತ ಎಂದು ಬಿಂಬಿಸಲು ಪ್ರಯತ್ನಿಸಿತ್ತು. ವಾಹನದ ಕೀಲಿಯನ್ನು ಆಧರಿಸಿ ಪೊಲೀಸರು ಆರೋಪಿಗಳನ್ನು ಸುಲಭವಾಗಿ ಗುರುತಿಸಿದರು. ಇನ್ನು ವಿಮಾ ಹಣಕ್ಕಾಗಿ 5.20 ಕೋಟಿ ರುಗಳಿಗೆ ಅಮಾಯಕ ವ್ಯಕ್ತಿಯನ್ನ ಕೊಂದು ಅಪಘಾತ ಎಂದು ಬಿಂಬಿಸಿದ ಘಟನೆ ಕಳೆದ ತಿಂಗಳು 28ರಂದು ನಗರದ ಹೊರವಲಯದಲ್ಲಿ ನಡೆದಿದೆ ಎಂದು ವಿಜಯನಗರ ಎಸ್ಪಿ ಜಾಹ್ನವಿ ತಿಳಿಸಿದ್ದಾರೆ. ಗುರುವಾರ ನಗರದ ಎಸ್ಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಈ ಬಗ್ಗೆ ಪೊಲೀಸರು ಸಮಗ್ರ ತನಿಖೆ ಆರಂಭಿಸಿದ್ದು 6 ಜನರನ್ನ ಬಂಧಿಸಿದ್ದಾರೆ. ಮೃತರನ್ನು ಹೊಸಪೇಟೆಯ ಕೌಲಾಪೇಟೆ ನಿವಾಸಿ ಗಂಗಾಧರ್ 35 ವರ್ಷ ಎಂದು ಗುರುತಿಸಲಾಗಿದೆ. ಇನ್ನು ಅದೇ ರೀತಿ ಕೊಪ್ಪಳ ಜಿಲ್ಲೆಯ ಹೊಸಲಿಂಗಂಪುರಂ ಗ್ರಾಮದ ಟಿಂಕರಿಂಗ್ ರವಿ ಗೋಸಂಗಿ, ಹೊಸಪೇಟೆ ನಗರದ 29ನೇ ವಾರ್ಡ್ನ ಭಗತ್ ಸಿಂಗ್ ನಿವಾಸಿ ಪಿ ಅಜಯ್ ಮತ್ತು ನಗರ ಆಕ್ಸಿಸ್ ಬ್ಯಾಂಕಿನ ಹಿರಿಯ ಸಾಲ ವಿಭಾಗದ ಅಧಿಕಾರಿ ಯೋಗರಾಜ್ ಸಿಂಗ್, ಪಾನ್ಬೇಡ ಅಂಗಡಿ ಮಾಲೀಕ ರಿಯಾಜಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಸರ್ಕಾರಿ ಪಿಯು ಕಾಲೇಜಿನ ಉಪ ಪ್ರಾಂಶುಪಾಲ ಕೃಷ್ಣಪ್ಪ ಮತ್ತು ನಗರ ಭಗತ್ ಸಿಂಗ್ ನಿವಾಸಿ ಹುಲಿಗಮ್ಮ ಈ 6 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮೃತ ಗಂಗಾಧರ ಹೆಸರಿನಲ್ಲಿ ಅಪರಾಧಿಗಳು 5.20 ಕೋಟಿ ರು ಮೌಲ್ಯದ ವಿಮಾ ಪಾಲಿಸಿಗಳನ್ನು ಪಡೆದಿದ್ದಾರೆ. ಈ ಹಣವನ್ನು ಪಡೆಯುವ ಆಸೆಯಿಂದ ಕೊಲೆಗೆ ಸಂಚು ರೂಪಿಸಿದ್ದರು. ಮೊದಲು ಹೊಸಪೇಟೆ ಬಳಿಯ ಮುನಿರಾಬಾದ್ನಲ್ಲಿ ಅವರನ್ನು ಕೊಂದು ನಂತರ ಹೊಸಪೇಟೆಯ ಹೊರವಲಯದಲ್ಲಿರುವ ಜಂಬೂನಾಥ್ ಗ್ರಾಮಕ್ಕೆ ಹೋಗುವ HLC ರಸ್ತೆಗೆ ಕರೆತಂದರು. ಸೆಕೆಂಡ್ ಹ್ಯಾಂಡ್ ಎಕ್ಸೆಲ್ ಬೈಕ್ ಅನ್ನು ಬಾಡಿಗೆಗೆ ಪಡೆದು ಅದರ ಮೇಲೆ ಕೂರಿಸಿ ಕಾರಿನಿಂದ ಡಿಕ್ಕಿ ಹೊಡೆದರು. ಅದನ್ನು ಅಪಘಾತ ಎಂದು ಬಣ್ಣಿಸಿ ಅವರು ಪರಾರಿಯಾಗಿದ್ದರು. ಇನ್ನು ಮೃತನ ಪತ್ನಿ ಹೇಳಿಕೆಯಂತೆ ಹೊಸಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಇನ್ನು ಮೃತನಿಗೆ ಸ್ಟ್ರೋಕ್ ಆಗಿರುವುದರಿಂದ ಆತನ ಕಾಲುಗಳು ಮತ್ತು ಕೈಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಮತ್ತು ತನ್ನ ಪತಿಗೆ ಬೈಕ್ ಓಡಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ. ಅಪಘಾತ ಸಂಭವಿಸಿದರೆ ಬೈಕ್ ಲಾಕ್ ಕಾರಿನಲ್ಲಿ ನೆಲದ ಮೇಲೆ ಇರಬೇಕಿತ್ತು, ಆದರೆ ಲಾಕ್ ಸೈಡ್ ಬ್ಯಾಗ್ನಲ್ಲಿ ಇರಬಹುದೆಂದು ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ. ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಘಟನೆ ನಡೆದ 24 ಗಂಟೆಗಳ ಒಳಗೆ ಆರೋಪಿಗಳನ್ನು ಬಂಧಿಸಿದ್ದರು. ಅಪರಾಧಕ್ಕೆ ಬಳಸಲಾದ ಕಾರು ಮತ್ತು ಬೈಕ್ ಅನ್ನು ಸಹ ಅವರು ವಶಪಡಿಸಿಕೊಂಡಿದ್ದಾರೆ. ಪಟ್ಟಣ ಪೊಲೀಸರು ಈ ಬಗ್ಗೆ ಸಂಪೂರ್ಣ ತನಿಖೆ ಆರಂಭಿಸಿದ್ದಾರೆ. ಹೆಚ್ಚುವರಿ ಎಸ್ಪಿ ಮಂಜುನಾಥ್, ಡಿವೈಎಸ್ಪಿ ಮಂಜುನಾಥ್, ಸಂಚಾರ ಸಿಪಿಐ ಹುಲಿಗಪ್ಪ, ಪಟ್ಟಣ ಪೊಲೀಸ್ ಠಾಣೆ ಸಿಪಿಐ ಲಖನ್ ಅವರು ಮತ್ತು ಆರ್ ಮಸುಗುಪ್ಪಿ ಮತ್ತು ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬ್ಯೂರೋ ನ್ಯೂಸ್ NKS ಟಿವಿ. HLC ಕೆನಾಲ್ ರೋಡಲ್ಲಿ ಸಣ್ಣ ರೋಡಲ್ಲಿ ಒಂದು ರಿಟರ್ನ್ ರನ್ ಆಗಿ ಒಂದು ಬಾಡಿ ಬಿದ್ದಿದೆ ಅಂತ ಒಂದು ಮಾಹಿತಿ ಮೇರೆಗೆ ನಾನು ನಮ್ಮ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಭೇಟಿ ನೀಡಿದಾಗ ವೆಹಿಕಲ್ನ ಮತ್ತು ಬಾಡಿನ ಎಲ್ಲ ಪರಿಶೀಲಿಸಿ ಬಾಡಿನ ಶಿಫ್ಟ್ ಮಾಡಿರ್ತೀವಿ. ಆನಂತರದಲ್ಲಿ ಮೃತನ ಐಡೆಂಟಿಟಿ ಬಗ್ಗೆ ಪತ್ತೆ ಮಾಡಿದಾಗಿ ಅವರ ಹೆಂಡತಿ ಶಾರದಮ್ಮ ಅನ್ನೋರು, ಕೌಲ್ಪೇಟೆ ವಾಸಿ, ಹೊಸಪೇಟೆ, ಇವರನ್ನ ಠಾಣೆಗೆ ಹಾಜರು ಮಾಡಿಕೊಂಡು ಮೃತನ ಹೆಸರು ಗಂಗಾಧರ್, ಸಣ್ಣ ದೊಡ್ಡ ಸಾಧಕ, ಸುಮಾರು 35 ವರ್ಷ, ಜೀರಬೆನ್ನೂರು ಗ್ರಾಮದವರು, ಕಂಪ್ನಿ ತಾಲೂಕು, ಬಳ್ಳಾರಿ ಜಿಲ್ಲೆಯವರು. ಸೊ ಇಲ್ಲಿ ಹೊಸಪೇಟೆಗೆ ವಾಸ ಮಾಡ್ತಾ ಇರ್ತಾರೆ. ಇವರು ಐಡೆಂಟಿಟಿ ಗೊತ್ತಾಗಲಾಗಿ ಇವರ ಹೆಂಡತಿಯಾದ ಶಾರದಮ್ಮ ಅವರು ಬಾಡಿನ ಮತ್ತು ಅಲ್ಲಿ ಸ್ಪಾಟ್ನೆಲ್ಲ ವಿಸಿಟ್ ಮಾಡಿದ್ಮೇಲೆ ಅವರು ಕೊಟ್ಟಂಥ ದೂರು ಹೊಸಪೇಟೆ ನಗರ ಠಾಣೆಯಲ್ಲಿ ಇವರಿಗೆ ಮದುವೆಯಾಗಿ ಈಗಾಗಲೇ 6 ವರ್ಷ ಆಗಿರುತ್ತೆ. ಕಳೆದ ಒಂದು 3 ವರ್ಷದಿಂದ ಅವರ ಹಸ್ಬೆಂಡ್ಗೆ ಸ್ಟ್ರೋಕ್ ಆಗಿ ಲೆಫ್ಟ್ ಸೈಡ್ ಸ್ವಾಧೀನ ಅಷ್ಟಿರಲ್ಲ. ಇದರಿಂದ ಮತ್ತೆ ಗಂಗಾಧರ್ ಯಾರು ಹೋಗ್ತಾ ಇದ್ದಾರೆ ಅವ್ರ ಹತ್ರ 2 ವೀಲರ್ ಸಹ ಇರಲ್ಲ. ಅಂದರೆ ಅವರಿಗೆ 2 ವೀಲರ್ ಸ್ವಾಧೀನ ಇಲ್ಲದೇ ಇರೋದ್ರಿಂದ ಅವರಿಗೆ 2 ವೀಲರ್ ಓಡಿಸೋಕ್ಕೂ ಸಹ ಆಗ್ತಾ ಇರಲ್ಲ. ಇಂಥದ್ರಲ್ಲಿ ಅವರು ರಿಟರ್ನ್ ರನ್ ಆಗಿ ಈ ಥರ ಗಾಡಿ ಅವ್ರು ಅಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೆ ಸಂಶಯ ವ್ಯಕ್ತ ಆಗಿ ಇವರ ಸಾವನ್ನ ಯಾರೋ ಮರ್ಡರ್ ಮಾಡಿ ಅಲ್ಲಿ ರಿಟರ್ನ್ ರನ್
ಅಂತ ಮಾಡ್ತಾ ಇದ್ದಾರೆ ಅಂತ ಸಂಶಯ ವ್ಯಕ್ತಪಡಿಸಿದವರಿಗೆ ಹೊಸಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ 103 BNS ಮತ್ತು 238 ಇದರ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ. ಮರ್ಡರ್ ಆ್ಯಂಡ್ ಎವಿಡೆನ್ಸ್ ಡಿಸ್ಟ್ರಕ್ಷನ್ ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡ್ತೀವಿ. ಮತ್ತು ಈ ಪ್ರಕರಣದ ತನಿಖೆಗಾಗಿ 3 ಪ್ರತ್ಯೇಕ ತಂಡಗಳನ್ನು ರಚಿಸಿ ಇದನ್ನು ನಾವು ನಮ್ಮ ತನಿಖೆ ಆಧಾರದ ಮೇಲೆ ಇದನ್ನು ಬೆಟರ್ ತನಿಖೆಯಾಗಿ ಮಾಡೋಕ್ಕೋಸ್ಕರ ನಾವು ಈ ಪ್ರಕರಣದ ತನಿಖೆಯನ್ನು DSP ಹೊಸಪೇಟೆಗೆ ಅವರಿಗೆ ವರ್ಗಾವಣೆ ಮಾಡ್ತೀವಿ. DSP ಹೊಸಪೇಟೆಗೆ ಅವರು ಅವರ ತಂಡದೊಂದಿಗೆ ಇದನ್ನು ತನಿಖೆ ಮಾಡಿದಾಗ ಸುಮಾರು 6 ಜನ ಆರೋಪಿತರನ್ನು ವಶಕ್ಕೆ ಪಡೆಯಲಾಗಿದೆ. ಇದು ಬೇಸಿಕಲಿ ಇವ್ರದ್ದು ತನಿಖೆಯಲ್ಲಿ ಕಂಡು ಬಂದಿರುವ ಅಂಶ ಏನಂತಂದರೆ ಇವ್ರದ್ದು ಒಂದು ಮೋಡಸ್ ಇದೆ. ಇವರು ಯಾರು ನಿರ್ಗತಿಕರಿರ್ತಾರ ಅಂದರೆ ಅನಾಥರ ಥರ ಓಡಾಡ್ತಾ ಇರೋರು ಮತ್ತು ಆರೋಗ್ಯ ತುಂಬ ಕ್ಷೀಣ ಅವಸ್ಥೆಯಲ್ಲಿರೋರು ಕಂಡು ಬರ್ತಾರೆ. ಅಂಥವ್ರನ್ನ ಹುಡುಕಿ ಅಂಥವ್ರಿಗೆ ಆರೋಪಿತರಲ್ಲಿ ಒಬ್ಬ ಆಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ. ಸೊ ಅವನು ಇಂಥವ್ರನ್ನ ಗುರುತಿಸಿ ಅವ್ರಿಗೆ ಬ್ಯಾಂಕಲ್ಲಿ SB ಅಕೌಂಟ್ ಓಪನ್ ಮಾಡಿಸ್ತಾರೆ. SB ಅಕೌಂಟ್ ಓಪನ್ ಮಾಡಿಸಿ ಅದಕ್ಕೆ ಏನು ಇನಿಷಿಯಲ್ ಡೆಪಾಸಿಟ್ ಅನ್ನೋದು ಏನಿರುತ್ತೆ ಅದು ಇವರೇ ತುಂಬ್ತಾರೆ, ಆರೋಪಿತರೆ. ಅವ್ರು ತುಂಬಿ SB ಅಕೌಂಟ್ ಓಪನ್ ಮಾಡಿಸಿ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರೆ. ಲೈಫ್ ಇನ್ಶೂರೆನ್ಸ್ ಮಾಡಿಸಿ ಒಬ್ಬರು ಅವರ ಆ ವ್ಯಕ್ತಿದು ಕುಟುಂಬದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಯಾರು ನಾಮಿನಿ ಇರ್ತಾರೆ ಅವರೊಂದಿಗೂ ಸಹ ಮಾತನಾಡಿ ಇವರು ಅವ್ರ ಆರೋಗ್ಯ ಕ್ಷೀಣ ಆಗಿರೋದ್ರಿಂದ ಅವರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನಾದ್ರು ಮರಣಗೊಂಡ್ರೆ ಅವ್ರಿಗೇನು ಲೈಫ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, 30 lakhs 40 lakhs ಏನು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅದನ್ನು ಇವರು ಆರೋಪಿತರು ಅವ್ರದ್ದು ಏನೇನು ಡಾಕ್ಯುಮೆಂಟ್ಸ್ ಇದೆ, ಕರೆಸ್ಪಾಂಡೆನ್ಸ್ ಇದೆ ಎಲ್ಲ ಇವ್ರಿಗೆ ಆರೋಪಿತರಿಗೆ ಬರೋ ರೀತಿ ಅವ್ರದ್ದು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಸೊ ಇವರು ಅದನ್ನು ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಂಡು ಏನು ವ್ಯಕ್ತಿ ಅಕಸ್ಮಾತ್ 1 ವರ್ಷ ಅವಧಿಗೆ 6 ಮಂತ್ಸಲ್ಲಿ ಏನಾದ್ರು ಮರಣ ಹೊಂದಿದ್ರೆ ಅವ್ರದ್ದು ಇನ್ಶೂರೆನ್ಸ್ ಅಮೌಂಟ್ ಏನಿದೆ ಅದನ್ನು ಆರೋಪಿತರೆಲ್ಲರೂ ಹಂಚಿಕೊಂಡು ಆ ನಾಮಿನಿ ಯಾರಿರ್ತಾರೆ ಅವ್ರಿಗೂ ಸಹ ಅಲ್ಪ ಪ್ರಮಾಣದ ಹಣ ಕೊಟ್ಟು ಮಿಕ್ಕಿದ್ದು ಮೇಜರ್ ಅಮೌಂಟ್ ಏನಿರುತ್ತೆ ಅದನ್ನೆಲ್ಲ ಇವರೇ ಇಟ್ಕೊಳ್ಳೋಂಥ ಒಂದು ಕಾನ್ಸ್ಪಿರಸಿ ಇದೆ ಇದು. ಸೊ ಈ ಕೇಸಲ್ಲಿ ಏನಾಗುತ್ತೆ, ಇವರು ಈ ಗಂಗಾಧರನವನು ಐಡೆಂಟಿಫೈ ಮಾಡಿ ಅವ್ರಿಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋದು ಆಸ್ಪೆಕ್ಟ್ನ ಮುಚ್ಚಿಟ್ಟು ಇನ್ನೊಬ್ರು ಆರೋಪಿತರಿದ್ದಾರೆ, ಮಹಿಳಾ ಆರೋಪಿತರು, ಅವ್ರ ಒಂದಿಗೆ ಮದುವೆ ಮಾಡಿಸಿ ಸಬ್ ರಿಜಿಸ್ಟ್ರಾರಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಸಿ ಅವರನ್ನು ನಾಮಿನಿಯಾಗಿ ಇನ್ಶೂರೆನ್ಸ್ ಕ್ರಿಯೇಟ್ ಮಾಡಿ ಸೊ ಅಕೌಂಟು ಇನ್ಶೂರೆನ್ಸು ಎಲ್ಲರಿಗೂ ಈ ಯಾರು ಕ್ರಿಯೇಟೆಡ್ ಮ್ಯಾರೇಜ್ ಇದೆ ಆ ಆರೋಪಿತನ ನಾಮಿನಿಯಾಗಿ ತೋರಿಸಿ ಎಲ್ಲ ಹಣ ಇವ್ರಿಗೆ ಬರೋಂಥ ವ್ಯವಸ್ಥೆ ಮಾಡಿರ್ತಾರೆ. ಬಟ್ ಲೈಫ್ ಇನ್ಶೂರೆನ್ಸ್ ಇನ್ನೂ ಈ ವ್ಯಕ್ತಿಗೆ ಆರೋಗ್ಯ ಅಷ್ಟೊಂದು ಕ್ಷೀಣ ಆಗಿದ್ದೇ ಇರೋದ್ರಿಂದ ಆರೋಪಿತರು ಇವ್ರಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸಹ ಮಾಡಿಸಿರ್ತಾರೆ. ಆಕ್ಸಿಡೆಂಟಲ್